Minds, welcome back to Triple T Academy YouTube platforms. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳು ನಿನ್ನೆಯಿಂದ DCET ಅಪ್ಲಿಕೇಶನ್ಸ್ ಎನೇಬಲ್ ಆಗಿದೆ, ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಆಲ್ ಆಫ್ ಎ ಸಡನ್ ನೈಟಲ್ಲಿ DCET ಅಪ್ಲಿಕೇಶನ್ಸ್ ಓಪನ್ ಆಗ್ತಿಲ್ಲ ಅಂತ ಬರ್ತಿದೆ. ಸೊ ಇದೆಲ್ಲ ಗೊಂದಲಗಳಿದೆ. ಜೊತೆಗೆ DCET ಅಪ್ಲಿಕೇಶನ್ಸ್ ಹಾಕೋದು ಹೇಗೆ, ಎಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀವಿ. ಸೊ ಇದೆಲ್ಲದಕ್ಕೂ DCET ಅಪ್ಲಿಕೇಶನ್ಸ್ ಹೇಗೆ ಹಾಕಬೇಕು, ಯಾವೆಲ್ಲ ಸ್ಟೆಪ್ಸ್ನ ವೆರಿ ಇಂಪಾರ್ಟೆಂಟಾಗಿ ನೀವು ಫಾಲೋ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ DCET ಅಪ್ಲಿಕೇಶನ್ಸ್ ಹೇಗೆ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಅದು ಕಂಪ್ಲೀಟ್ DCET ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂದರೆ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದ್ರಿಂದ ಪಿನ್ ಟು ಪಿನ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ DCET ಅಪ್ಲಿಕೇಶನ್ಸ್ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಸಿಗುತ್ತೆ. ಸೊ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಆಲ್ ಆಫ್ ಎ ಸಡನ್ ಕ್ಲೋಸ್ ಆಗಿತ್ತು ಆ್ಯಂಡ್ ದೆನ್ ಮತ್ತೆ ಎನೇಬಲ್ ಮಾಡಿದ್ದಾರೆ. ಇವಾಗ ಓಪನ್ ಆಗ್ತಿದೆ. ಯಾರೆಲ್ಲ ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ರಿಜಿಸ್ಟರ್ ಮಾಡ್ಕೊಬೋದು. ಫಸ್ಟ್ ಯು ಕ್ಯಾನ್ ಕ್ಲಿಕ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ KEA, ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ, ಇಲ್ಲಿ ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಪ್ಲೊಮೊ CET 2024. ಸೊ ಡಿಪ್ಲೊಮೊ CET 2024 ಮೇಲೆ ಕ್ಲಿಕ್ ಮಾಡಿದ್ರೆ ಡಿಪ್ಲೊಮೊ CET 2024 ಆನ್ಲೈನ್ ಅಪ್ಲಿಕೇಶನ್ಸ್ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಬರುತ್ತೆ. ರಿಮೆಂಬರ್, ಮತ್ತೊಂದು ಸಲ ಹೇಳ್ತಿದ್ದೀನಿ, ಪ್ರತಿಯೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಸಹ ನೀವು ಒನ್ಸ್ ರೆಡಿ ಮಾಡಿಕೊಂಡು ಇದೇ ಫಾರ್ಮ್ಯಾಟಲ್ಲಿ ಇದ್ದರೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದರ್ವೈಸ್ ಫಸ್ಟು ಈ ಫಾರ್ಮ್ಯಾಟಲ್ಲಿ ಈ ಎಲ್ಲ ಅಪ್ಲಿಕೇಶನ್ಸ್ನು ರೆಡಿ ಮಾಡಿ ಇಟ್ಕೊಂಡು ಆದ ನಂತರ ನೀವು ಹೋಗಿ ಅಪ್ಲೈ ಮಾಡೋದು ಉತ್ತಮ. ಮತ್ತೊಂದು ವೆರಿ ಇಂಪಾರ್ಟೆಂಟ್, ಎಷ್ಟೊಂದು ಜನ ವಿದ್ಯಾರ್ಥಿಗಳು ಮೊಬೈಲಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀರಾ, ಇನ್ನು ಕೆಲವರು ನೀವು ನಿಯರ್ ಬೈ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡ್ತಿರ್ತೀರ. ಸೊ ವೆರಿ ಇಂಪಾರ್ಟೆಂಟ್ಲಿ ನಿಯರ್ ಬೈ ಸೈಬರ್ ಸೆಂಟರ್ಗೆ ಹೋದಾಗ್ಲೂ ಸೊ ನೀವೇ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಬಿಕಾಸ್ ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ಸ್, ನಿಮ್ಮ ಜರ್ನಿ, ನಿಮ್ಮ ಇಂಜಿನಿಯರಿಂಗ್ ಜರ್ನಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ನೆಕ್ಸ್ಟ್ ನೀವೇನಾದರೂ ಅಪ್ಲಿಕೇಶನ್ ಎಡಿಟ್ ಮಾಡೋದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ಸ್ಗಾಗಿರ್ಬೋದು, ಸೊ ಲಾಗಿನ್ ಲಾಗೌಟ್ ಎಲ್ಲ ನೀವು ಪರ್ಸ್ನಲ್ ಡೀಟೇಲ್ಸ್ನ ಅಪ್ಲೈ ಮಾಡ್ತೀರಾ. ಸೊ ಹಾಗಾಗಿ ವೆರಿ ಕೇರ್ಫುಲ್, ಎಲ್ಲ ಅಪ್ಲೈ ಮಾಡ್ತಿದ್ದೀರಾ. ನೀವೇನಾದರೂ ಸೈಬರ್ ಸೆಂಟರಲ್ಲಿ ಅಪ್ಲೈ ಮಾಡ್ತಿದ್ರು ಸಹ ಒನ್ಸ್ ಲಾಗಿನ್ ಆದಮೇಲೆ ಲಾಗೌಟ್ ಆಗೋದನ್ನು ಮಾತ್ರ ಮರಿಬೇಡಿ. ಲಾಗೌಟ್ ಆಗಿ ಆಚೆ ಬನ್ನಿ. ಸೊ ಇದಿಷ್ಟು ಮೈಂಡಲ್ಲಿ ಇಟ್ಕೊಂಡು ಅಪ್ಲೈ ಮಾಡಿ. ಯು ಕ್ಯಾನ್ ರಿಮೆಂಬರ್, ಕ್ಯಾಂಡಿಡೇಟ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸೊ JPG ಫಾರ್ಮ್ಯಾಟಲ್ಲಿ ಇರಬೇಕು. ಆ್ಯಂಡ್ ದೆನ್ ಸಿಗ್ನೇಚರು ಸಹ JPG ಫಾರ್ಮ್ಯಾಟಲ್ಲಿ ಇರಬೇಕು. ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ಥಂಬ್, ಸೊ ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಥಂಬ್, ಇದನ್ನು ಸಹ JPG ಫಾರ್ಮ್ಯಾಟಲ್ಲಿ ವಿತಿನ್ 50 KB ಸೈಜಲ್ಲೇ ಇರಬೇಕು. ಸೊ ಈ ಮೂರು ಸಹ JPG ಫಾರ್ಮ್ಯಾಟು, ಮಿಕ್ಕಿದೆಲ್ಲ ನಿಮಗೆ PDF ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತೆ. ಸೊ ರಿಮೆಂಬರ್, ಇದು JPG ಆ್ಯಂಡ್ ದೆನ್ PDF ಫಾರ್ಮ್ಯಾಟಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇಟ್ಕೊಬೇಕು ಅನ್ನೋದನ್ನು ಸಹ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ JPG ಫಾರ್ಮ್ಯಾಟಲ್ಲಿ ವಿತಿನ್ ಈ ಸೈಜಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದು ಕುರಿತಾದಂತೆಯೂ ನಾನು ಹೇಳ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಲ್ಲೇ ನೋಡಿ. ಸೊ ಮೊದಲನೇದಾಗಿ ಪ್ರೊಸೀಡ್ ಟು ರಿಜಿಸ್ಟರ್ ಫಾರ್ ನ್ಯೂ ಯೂಸರ್. ಯಾರೆಲ್ಲ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಬೇಕು ಆ್ಯಂಡ್ ದೆನ್ ಲಾಗಿನ್ ಆಗಬೇಕಾಗುತ್ತೆ. ಸೊ ಯಾರೆಲ್ಲ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರೋ ಸೊ ಅವರು ಲಾಗಿನ್ಗೆ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು. ಸೊ ನಿನ್ನೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ಎನೇಬಲ್ ಆಗಿರಲಿಲ್ಲ, ಸೊ ಕ್ಲೋಸ್ ಅಂತ ಬರ್ತಿತ್ತು. ಸೊ ಇವಾಗ ಎನೇಬಲ್ ಮಾಡಿದ್ದಾರೆ. ಸೊ ಹಾಗಾಗಿ ಹೊಸದಾಗಿ ಹೇಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು ಅನ್ನೋದು ಸಹ ಒಂದು ಡಮ್ಮಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ಸ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಯಾರೆಲ್ಲ ಕರ್ನಾಟಕದಲ್ಲಿ ಓದಿದಿರೋ ಸೊ ಹೌದು ಇಲ್ಲ ಅಂತ ಕೇಳ್ತಾರೆ. ಕರ್ನಾಟಕದಲ್ಲಿ ಓದಿರೋರು ಹೌದು ಅಂತ ಕೊಡಬೇಕಾಗುತ್ತೆ. ಕೊಟ್ಟಾದ ನಂತರ ಇಲ್ಲಿ SSLC ರಿಜಿಸ್ಟ್ರೇಷನ್ಸ್ ನಂಬರ್ ಕೇಳ್ತಿದ್ದಾರೆ. ಸೊ SSLC ರಿಜಿಸ್ಟ್ರೇಷನ್ಸ್ ನಂಬರ್ ಹಾಕಿದ ತಕ್ಷಣ ನಿಮ್ದೆಲ್ಲ ಡೀಟೇಲ್ಸು ಫೆಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಐ ಶೋ ಯು. SSLC registration. ಸೊ SSLC ರಿಜಿಸ್ಟ್ರೇಷನ್ ಹಾಕಿದ ತಕ್ಷಣ ವೆರಿಫೈ ಕೊಡಿ. ಸೊ ವೆರಿಫೈ ಆಗಿದ ತಕ್ಷಣ ಯು ಕ್ಯಾನ್ ಸಿ ಡೇಟ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತಾ ಹೋಗುತ್ತೆ, ಯಾವ ಇಯರಲ್ಲಿ ನೀವು ಮಾಡಿದ್ದು ಏನು ಎತ್ತ ಅಂತೆಲ್ಲ. ಸೊ ಆ್ಯಸ್ ಪರ್ ಅದಾದ ನಂತರ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ಸ್, ನಿಮ್ಮ ಕ್ವಾಲಿಫಿಕೇಷನ್ಸ್ ಡಿಪ್ಲೊಮಾನ GTTCನ, ಸೊ ಡಿಪ್ಲೊಮೊ ಕ್ಲಿಕ್ ಮಾಡಿ. ಆ್ಯಂಡ್ ದೆನ್ ನ್ಯಾಷನಾಲಿಟಿ ಕೇಳುತ್ತೆ, ಇಂಡಿಯನ್ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ ID, ಸೊ ನಿಮ್ಮ ಇಮೇಲ್ ID ಹಾಕಿ, ಬಿಕಾಸ್ ಈ ಇಮೇಲ್ ID ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್
ಸೊ ಫಾರ್ ಎಕ್ಸಾಂಪಲ್ ಬೇರೆ ಒಂದು ಇಮೇಲ್ ಐ ಡಿ ಹಾಕಿದ್ದೀನಿ. ಆ್ಯಂಡ್ ದೆನ್ ಎಂಟರ್ ಕ್ಯಾಪ್ಚಾ. ಸೊ ಕ್ಯಾಪ್ಚಾ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನೋಡಿಕೊಂಡು ಎಂಟರ್ ಮಾಡಿ. ಸೊ ಕ್ಯಾಪ್ಚಾ ಎಂಟರ್ ಆಗಿದ ತಕ್ಷಣ ಮೊಬೈಲ್ ನಂಬರ್. ಸೊ ಈ ಮೊಬೈಲ್ ನಂಬರು ನೀವು ಯಾವ ಮೊಬೈಲ್ ನಂಬರ್ ಯೂಸ್ ಮಾಡ್ತಿದ್ದೀರೋ ಸೊ ಆ ಮೊಬೈಲ್ ನಂಬರ್ ಹಾಕಿ. ಬಿಕಾಸ್ OTP ಆಗಿರ್ಬೋದು, ಎಲ್ಲ ಫರ್ದರ್ ಇನ್ಫಾರ್ಮೇಷನ್ಸು ಈ ಒಂದು ಮೊಬೈಲ್ನ ಥ್ರೂನೇ ಕಾಂಟ್ಯಾಕ್ಟ್ ಮಾಡೋದಕ್ಕಾಗೋದು. ಆ್ಯಂಡ್ ದೆನ್ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಈ ಪಾಸ್ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೆಕ್ಸ್ಟ್ ಲಾಗಿನ್ ಆಗಬೇಕಾದ್ರೆ ಇದೇ ಪಾಸ್ವರ್ಡ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಪಾಸ್ವರ್ಡ್ನ ನೆನ್ಪಿಟ್ಕೊಳ್ಳಿ ಅಥವಾ ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳೋದು ಉತ್ತಮ. ಸೊ ಮತ್ತೆ ಪಾಸ್ವರ್ಡ್ನ ರೀಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ರಿಜಿಸ್ಟ್ರೇಷನ್ ನೋಂದಣಿ ಅಂತ ಬರುತ್ತೆ. ಸೊ ಎಸ್, ಸೊ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಯು ಕ್ಯಾನ್ ಸಿ ಸೊ ಈ ಥರ ಬರುತ್ತೆ ನಿಮಗೆ. ದ ಆನ್ಲೈನ್ ರಿಜಿಸ್ಟರ್ ಇಸ್ ಕಂಪ್ಲೀಟೆಡ್, ಯುವರ್ ಲಾಗಿನ್ ಡೀಟೇಲ್ಸ್. ಇಲ್ಲಿ ನೋಡ್ಬೋದು ಯೂಸರ್ ಐ ಡಿ ಕೊಟ್ಟಿದ್ದಾರೆ. ಸೊ ದಿಸ್ ಯೂಸರ್ ಐ ಡಿನೇ ನೀವು ಇಟ್ಕೊಂಡು ನೆಕ್ಸ್ಟು ಲಾಗಿನ್ ಆಗಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಯೂಸರ್ ಐ ಡಿ ಕ್ಲಿಕ್ ಮಾಡಿ ಅಥವಾ ಈ ಯೂಸರ್ ಐ ಡಿ ನಿಮ್ಮ ಇಮೇಲ್ ಐ ಡಿಗೂ ಸೆಂಡ್ ಮಾಡಿರ್ತಾರೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್. ಒನ್ಸ್ ಈ ಯೂಸರ್ ಐ ಡಿನ ನೀವು ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳೋದು ಬೆಟರ್. ಅಕಸ್ಮಾತ್ ಮರ್ತೋದ್ರೂ ಡೋಂಟ್ ವರಿ, ಯು ಕ್ಯಾನ್ ಸಿ ದಿಸ್ 39 ಅಂತ ಹಾಕ್ಬಿಟ್ಟು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರೇ ನಿಮ್ಮ ಯೂಸರ್ ಐ ಡಿ ಆಗಿರುತ್ತೆ. ಸೊ ಯು ನೀಡ್ ನಾಟ್ ಟು ವರಿ. ಓಕೆ ಕೊಟ್ಟರೆ ದೆನ್ ಯು ಕ್ಯಾನ್ ಲಾಗಿನ್ಗೆ ಬರ್ಬೋದು. ಸೊ ಯು ಕ್ಯಾನ್ ಸಿ ದಿಸ್ ಲಾಗಿನ್, ಪಾಸ್ವರ್ಡ್ ಆ್ಯಂಡ್ ದೆನ್ ಎಂಟರ್ ಕ್ಯಾಪ್ಚಾ. ಸೊ ಲಾಗಿನ್, ಪಾಸ್ವರ್ಡ್, ಎಂಟರ್ ಕ್ಯಾಪ್ಚಾ ಅದಾದ ನಂತರ ನೀವು ಲಾಗಿನ್ ಹಾಕ್ತೀರಾ ಆ್ಯಂಡ್ ದೆನ್ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಸ್ಟಾರ್ಟೆಡ್. ಸೊ ನೆಕ್ಸ್ಟ್ ಲಾಗಿನ್ ಆಗೋಣ. ಲಾಗಿನ್ ಆದಮೇಲೆ ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ಏನಿದೆ ವಿಲ್ ಸಿ. ಸೊ ಫಸ್ಟ್ ಲಾಗಿನ್ ಆಗೋಣ. ಸೊ ಲಾಗಿನ್ ಈಸ್ ಸೊ ಲಾಗಿನ್ ಐ ಡಿ ಹಾಕಾಯಿತು, ದೆನ್ ಪಾಸ್ವರ್ಡ್, then captcha, then login. ಸೊ ಯು ಕ್ಯಾನ್ ಸಿ ಲಾಗಿನ್ ಆಗಿದ ತಕ್ಷಣ ಈ ಥರ ಒಂದು ಓಪನ್ ಆಗುತ್ತೆ. ಇಲ್ಲಿ 7 ಲೆವೆಲ್ಸ್ ಇರುತ್ತೆ, 7 ಲೆವೆಲ್ಸ್ವರೆಗೂ ಇರುತ್ತೆ. ಅದಾದ ನಂತರ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಅಪ್ಲಿಕೇಶನ್. ಯು ಕ್ಯಾನ್ ಸಿ ಫಸ್ಟ್ ಜನರಲ್ ಡೀಟೇಲ್ಸ್ ಆ್ಯಂಡ್ ದೆನ್ ಎಲಿಜಿಬಿಲಿಟಿ ಕ್ಲಾಸ್, ರಿಸರ್ವೇಷನ್ಸ್, ಸ್ಟಡಿ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆ್ಯಂಡ್ ದೆನ್ ಕೋರ್ಸ್ ಡೀಟೇಲ್ಸ್ ಆ್ಯಂಡ್ ದೆನ್ ಪೇಮೆಂಟ್ ಆ್ಯಂಡ್ ದೆನ್ ಅಪ್ಲಿಕೇಶನ್ ಪ್ರಿಂಟ್. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್. ಸೊ ಒಂದೊಂದೇ ಸ್ಟೆಪ್ಪು ನಾವು ನೋಡ್ತಾ ಹೋಗೋಣ, ಯಾವ್ಯಾವ ಸ್ಟೆಪ್ಪಲ್ಲಿ ಏನೇನೆಲ್ಲ ಮಾಡಬೇಕು ಅನ್ನೋದು. ಸೊ ಇದನ್ನು ಹಾಕಬೇಕಾದ್ರೆ ವೆರಿ ಕೇರ್ಫುಲ್ಲಾಗಿ ಹಾಕಿ. ಸೊ ಯು ಕ್ಯಾನ್ ಸಿ SSLC ನಂಬರ್ ಹಾಕಿದ ತಕ್ಷಣ ನಿಮಗೆ SSLC ಡೀಟೇಲ್ಸ್ ಆಲ್ರೆಡಿ ಫೆಚ್ ಆಗಿರುತ್ತೆ. ಯು ನೀಡ್ ನಾಟ್ ಟು ವರಿ. ಸೊ ಇದು ಒಂದು ಡಮ್ಮಿ ಇನ್ಫಾರ್ಮೇಷನ್ಸ್ ಆಗ್ತಿದ್ದೀವಿ. ಸೊ ದಟ್ ಎಲ್ಲ ಡಿಪ್ಲೊಮೊ ಸ್ಟೂಡೆಂಟ್ಸು ಗೊತ್ತಾಗುತ್ತೆ ಯಾವ್ಯಾವ ಸ್ಟೆಪ್ಪಲ್ಲಿ ಏನೇನೆಲ್ಲ ವೆರಿ ಇಂಪಾರ್ಟೆಂಟಾಗಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಂತ. ಸೊ ಇದೆಲ್ಲ ಕ್ಲಿಕ್ ಮಾಡಾದಮೇಲೆ ಎಸ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಹಾಗೆ ಇರುತ್ತೆ. ಇಮೇಲ್ ಐ ಡಿ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಯಾವ ಡಿಸ್ಟ್ರಿಕ್ಟ್, ಸ್ಟೇಟ್, ತಾಲೂಕ್, ಪಿನ್ ಕೋಡ್, ಅಡ್ರೆಸ್, ಕ್ವಾಲಿಫಿಕೇಷನ್ಸ್, ನ್ಯಾಷನಾಲಿಟಿ, ರಿಲಿಜಿಯನ್ ಆ್ಯಂಡ್ ದೆನ್ ಮದರ್ ಟಂಗ್, ಜೊತೆಗೆ ನಿಮಗೆ ಮ್ಯಾರಿಟಿಯಲ್ ಸ್ಟೇಟಸ್ಸು ಸಹ ಕೊಟ್ಟಿದ್ದಾರೆ, ಸಿಂಗಲ್ ಆರ್ ಮ್ಯಾರಿಡ್. ಸೊ ಸಿಂಗಲ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಪೌಸ್ ನೇಮ್ ಎನೇಬಲ್ ಆಗಲ್ಲ. ಸೊ ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಪೌಸ್ ನೇಮ್ ಬರುತ್ತೆ. ಸೊ ನೀವು ಅವ್ರ ಹೆಸರನ್ನ ಟೈಪ್ ಮಾಡಬೇಕಾಗುತ್ತೆ. ಒನ್ಸ್ ಇದನ್ನೆಲ್ಲ ನೀವು ಟೈಪ್ ಮಾಡಾದ ನಂತರ ಸೇವ್ ಆ್ಯಂಡ್ ದೆನ್ ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಕ್ಲಿಕ್ ಮಾಡಿ ದೆನ್ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಈಸ್ ಯುವರ್ ಎಲಿಜಿಬಿಲಿಟಿ ಕ್ಲಾಸ್. ರಿಮೆಂಬರ್, ಸೊ 1ನೇ ತರಗತಿಯಿಂದ ಅಂತಿಮ ವರ್ಷದ ಡಿಪ್ಲೊಮೊವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ಒಟ್ಟು ವರ್ಷಗಳ ಸಂಖ್ಯೆ. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ನಿಮ್ಮ ಡಿಪ್ಲೊಮೊವರೆಗೂ ಎಷ್ಟಾಗುತ್ತೆ?
13 ವರ್ಷ ಆಗಿರ್ಬೋದು. ಸೊ 13 ಇಯರ್ಸ್. ಸೊ 13 ಇಯರ್ಸ್ ವಿಲ್ ಬಿ ಯೋರ್ ಈ ಕರ್ನಾಟಕದಲ್ಲಿ ಓದಿದ್ದೀನಿ ಅನ್ನೋದಕ್ಕೆ. ಸೊ ಯಾವ ಬೋರ್ಡು, ಟೆಕ್ನಿಕಲ್ ಎಜುಕೇಷನ್ಸ್ ಬೋರ್ಡ್ ಅಥವಾ ನಿಮ್ದು ಯಾವುದಾದ್ರೂ ಬೇರೆ ಬೋರ್ಡ್ ಇದ್ದರೆ ಯು ಕ್ಯಾನ್ ಕ್ಲಿಕ್ ಆನ್ ದ್ಯಾಟ್. ಸೊ ಇಲ್ಲಿ ಆಪ್ಷನ್ಸ್ಗಳು ಬರುತ್ತೆ, ಯು ಕ್ಯಾನ್ ಸಿ ಈ ಥರ ಆಪ್ಷನ್ಸ್ಗಳು ಬರುತ್ತೆ. ಸೊ ನಿಮ್ಮದು ಯಾವ ಬೋರ್ಡ್ ಇದೆಯೋ ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಡಿಪ್ಲೊಮೋದಲ್ಲಿ ಯಾವ ಬ್ರಾಂಚಲ್ಲಿ ನೀವು ಓದಿದ್ದೀರಾ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್, ನೀವು ಯಾವ ಬ್ರಾಂಚಲ್ಲಿ ಓದಿದ್ದೀರೋ ಸೊ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಡಿಪ್ಲೊಮೋ ರಿಜಿಸ್ಟರ್ ನಂಬರ್, ನಿಮ್ಮ ಒಂದು ಡಿಪ್ಲೊಮೋ ರಿಜಿಸ್ಟರ್ ನಂಬರ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಡಿಪ್ಲೊಮೋ ಇಯರ್ ಆಫ್ ಕಂಪ್ಲೀಷನ್ಸ್, ಸೊ ಯಾವ ಇಯರಲ್ಲಿ ನೀವು ಡಿಪ್ಲೊಮೋ ಕಂಪ್ಲೀಟ್ ಮಾಡಿದ್ದೀರಾ, ಸೊ 21, 22, 23 ಅಥವಾ 2020, ಸೊ ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಡಿಪ್ಲೊಮೋ in which district you have completed diploma if completed from Karnataka. ಸೊ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ, ಬ್ಯಾಂಗ್ಳೂರು ರೂರಲ್ಲ, ಬೆಳಗಾವಿನ, ಬಳ್ಳಾರಿನ, ಬೀದರ, ಯಾವ ಡಿಸ್ಟ್ರಿಕ್ಕಿಂದ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನು ಹಾಕಬೇಕಾಗುತ್ತೆ. ಆ್ಯಂಡ್ ದೆನ್ ಹಿಂದಿನ ವರ್ಷದಲ್ಲಿ CETಗೆ ಅಪ್ಲೈ ಮಾಡಿದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ಎಸ್ ಅಂತ ಕೊಟ್ಟರೆ ನೀವು ಹೌದಾದಲ್ಲಿ ನಿಮ್ಮ CET ನಂಬರ್ ಆ್ಯಂಡ್ ದೆನ್ ಇಯರ್ ಆಫ್ ಅಪಿಯರೆನ್ಸ್ ಇದನ್ನು ಡೀಟೇಲ್ ಮಾಡಬೇಕಾಗುತ್ತೆ. ನೋ ಅಂತ ಕೊಟ್ಟರೆ ಸೊ ಇವೆರಡು ನಿಮಗೆ ಎನೇಬಲ್ ಆಗೋದಿಲ್ಲ. ಸೊ ಡೈರೆಕ್ಟಾಗಿ ನೀವು ಎಲಿಜಿಬಿಲಿಟಿ ಕ್ಲೌಸ್ ಇಸ್ ಆಲ್ಸೋ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದೆನ್ ಸೇವ್ ಅಂತ ಕೊಟ್ಟರೆ ಯು ಕ್ಯಾನ್ ಸಿ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ದೆನ್ ಕಂಟಿನ್ಯೂ, ನೆಕ್ಸ್ಟ್ ಪೇಜ್. ಸೊ ನೆಕ್ಸ್ಟ್ ಈಸ್ ಯೋರ್ ರಿಸರ್ವೇಷನ್ಸ್. ಸೊ ರಿಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಫೋರ್ ಈ ರಿಸರ್ವೇಷನ್ಸ್ ಕ್ಲೈಮ್ ಮಾಡೋದಕ್ಕೆ ಮುಂಚೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಯಾರೆಲ್ಲ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿದ್ದೀರೋ ಸೊ ರಿಸರ್ವೇಷನ್ಸ್ಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಸೊ ಯಾವುದೆಲ್ಲ ರಿಸರ್ವೇಷನ್ಸ್ ಇದೆ, ಫಸ್ಟ್ ಕ್ಯಾಟಗರಿ, ಡು ಯು ವಾಂಟ್ ಟು ಕ್ಲೈಮ್ ಅ ಕ್ಯಾಟಗರಿ ಅದರ್ ದೆನ್ GM. ಸೊ ಜನರಲ್ ಮೆರಿಟ್ ಬಿಟ್ಟು ಬೇರೆ ಕ್ಯಾಟಗರಿ ಕ್ಲೈಮ್ ಮಾಡಬೇಕಾದ್ರೆ ಎಸ್ ಅಂತ ಕೊಟ್ಟರೆ ಯು ಕ್ಯಾನ್ ಸಿ RD ಡೀಟೇಲ್ಸ್ ಬರುತ್ತೆ. ನೋ ಅಂತ ಕೊಟ್ಟರೆ ನಿಮಗೆ RD ಡೀಟೇಲ್ಸ್ ಬರೋದಿಲ್ಲ. ಸೊ ಎಸ್ ಅಂತ ಕೊಟ್ಟು ನೀವು RD ಡೀಟೇಲ್ಸ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಡೇಟಾ ಫೆಚ್ ಆಗ್ತಾ ಹೋಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಎಲ್ಲರೂ ಎಸ್ ಅಂತ ಕೊಡಿ, ನಿಮ್ಮ RD ಡೀಟೇಲ್ಸು ಸಹ ಕೊಡಿ, ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಡು ಯು ವಾಂಟ್ ಟು ಕ್ಲೈಮ್ ಇನ್ಕಮ್, ಫ್ಯಾಮಿಲಿ do you want to claim income? So will the family annual income is less than 8 lakhs, you can claim this. ಸೊ ಇದಕ್ಕೂ ಅಷ್ಟೇ ಎಸ್ ಅಂತ ಕೊಡಬೇಕು. ಸೊ ಎಸ್ ಅಂತ ಕೊಟ್ಟರೆ ಬೇಕಾಗಿರ್ತಕ್ಕಂಥ ಡೀಟೇಲ್ಸ್ನ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಆ್ಯಂಡ್ ದೆನ್ ಕಲ್ಯಾಣ ಕರ್ನಾಟಕದವರು ಯಾರೆಲ್ಲ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ಸ್ ಕ್ಲೈಮ್ ಮಾಡ್ತಿದ್ದೀರೋ ಸೊ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ರೂರಲ್ ಕರ್ನಾಟಕದಲ್ಲಿ ಓದಿದರೆ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಅದರದ್ದು ಡಾಕ್ಯುಮೆಂಟನ್ನು ಸಹ ಸಬ್ಮಿಟ್ ಮಾಡ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ಇಯರ್ NCC, ಡಿಫೆನ್ಸ್, ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಕ್ಯಾಟಗರಿನ ನೀವು ಕ್ಲೈಮ್ ಮಾಡಂಗಿದ್ರೆ, ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಂಗಿದ್ರೆ ಎಸ್ ಅಂತ ಕೊಡಬೇಕಾಗುತ್ತೆ. ಕ್ಲೈಮ್ ಮಾಡಲ್ಲ ಅಂದರೆ ನೋ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಾನು ಎಲ್ಲದಕ್ಕೂ ನೋ ಅಂತ ಕೊಡ್ತಿದ್ದೀನಿ ಬಿಕಾಸ್ ಇಟ್ಸ್ ಅ ಡಮ್ಮಿ ಅಪ್ಲಿಕೇಶನ್ ಅಂದ್ಬಿಟ್ಟು. ಸೊ ಓಕೆನಾ. ಸೊ ನೆಕ್ಸ್ಟು ವಿಲ್ ಸೇವ್ ಆಗಿದ ತಕ್ಷಣ ರಿಸರ್ವೇಷನ್ಸ್ ಆ್ಯಂಡ್ ಕ್ಲೈಮ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಪೇಜ್. ಸೊ ನೆಕ್ಸ್ಟ್ ಪೇಜ್ಗೆ ಹೋಗಿದ ತಕ್ಷಣ ನಿಮಗೆ ಸ್ಟಡಿ ಡೀಟೇಲ್ಸ್ನ ಕೇಳುತ್ತೆ. ಸೊ ಸ್ಟಡಿ ಡೀಟೇಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಫಿಲ್ ಮಾಡಿದ್ದೀನಿ, ಸೊ ಹಾಗಾಗಿ ನಿಮಗಿಲ್ಲಿ ಫೆಚ್ ಆಗ್ತಾ ಹೋಗಲ್ಲ. ಸೊ ಟೋಟಲ್ 13 ಇಯರ್ಸು ನಿಮಗಿಲ್ಲಿ ಬರಬೇಕಾಗುತ್ತೆ. ಯು ಕ್ಯಾನ್ ಸಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೊ ಡಿಪ್ಲೊಮೊ 3rd ಇಯರ್ವರೆಗೂ ನಿಮಗೆ ಇಲ್ಲಿ ಸ್ಟಡಿ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಯು ಕ್ಯಾನ್ ಸಿ ತೇರ್ಗಡೆ ಆದ ಪಾಸ್ಟ್ ಇಯರ್. ಸೊ ಒಂದೊಂದಕ್ಕೂ ನೀವು ತೋರಿಸ್ಬೇಕಾಗುತ್ತೆ ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್ ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀರಾ. ಸೊ ಆಟೋಮೆಟಿಕ್ಕಾಗಿ ಎಲ್ಲನೂ ಫೆಚ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಹಾಕಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಯಾವ ವರ್ಷದಲ್ಲಿ ಪಾಸ್ಔಟ್ ಆಗಿದೆ, ಯಾವ ಸ್ಟೇಟ್ ಬೋರ್ಡು, ಕರ್ನಾಟಕ ಸ್ಟೇಟಾ, CBSEನ, ICICನ ಅಥವಾ ಬೇರೆ ಸ್ಟೇಟ್ ಬೋರ್ಡಾ, ಆ್ಯಂಡ್ ದೆನ್ ಯಾವ ಡಿಸ್ಟ್ರಿಕ್ಕಿಲ್ಲಿ ನೀವು ಹಾಕಿದ್ದೀರಾ, ಕರ್ನಾಟಕ ಬ್ಯಾಂಗ್ಳೂರು ನಾರ್ತ್, ಸೌತ್, ರೂರಲ್ಲ, ಸೆಂಟ್ರಲ್ಲ, ಇದನ್ನು ಕೇಳ್ತಾ ಹೋಗುತ್ತೆ. ಆ್ಯಂಡ್ ದೆನ್ ನಿಮ್ಮ ಸ್ಕೂಲ್ ನೇಮು, ಅಡ್ರೆಸ್ಸು, ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಸೊ ಅದನ್ನು ಹಾಕಿದ ತಕ್ಷಣ ಸೊ ಆ್ಯಡ್ ಸ್ಟಡಿ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಇಲ್ಲಿ ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಆ್ಯಡ್ ಅಪ್ ಆದಮೇಲೆ ಸೊ ಯು ಕ್ಯಾನ್ ಸಿ ಈ ಥರ ಆ್ಯಡ್ ಅಪ್ ಆದಮೇಲೆ 2007, 8, 9, 10, 11, 12 ಸೊ ಈ ಥರ ಬಂದಿದ ತಕ್ಷಣ ಯು ಕ್ಯಾನ್ ಸಿ ನೆಕ್ಸ್ಟ್ ಮೇಲೆ ಕೊಟ್ಟರೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್. ಸೊ ಬ್ಯಾಂಕ್ ಡೀಟೇಲ್ಸು ಸಹ ನೀವು ಕರೆಕ್ಟಾಗಿ ಯಾವ ಬ್ಯಾಂಕು ರನ್ನಿಂಗಲ್ಲಿದೆ ಸೊ ಆ ಬ್ಯಾಂಕ್ ಡೀಟೇಲ್ಸ್ನ ನೀವು ಕೊಡಬೇಕಾಗತ್ತೆ. ಸೊ Savina, so you can see account holder name, bank name, branch name, IFSC code, account number, and then you have to re-enter the account number.
ಬಿ ಕೇರ್ಫುಲ್ ವೈಲ್ ಎಂಟರಿಂಗ್ ಅಕೌಂಟ್ ನಂಬರ್. ಸೊ ಬ್ಯಾಂಕ್ ಡೀಟೇಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫರ್ದರ್ ನಿಮ್ಗೆ ಏನಾದರೂ ಡಿ ಸಿ ಟಿಯಿಂದ ರಿಕ್ಲೈಮ್ ಆಗಬೇಕಾದ್ರೆ, ಅಮೌಂಟ್ ರೀಫಂಡ್ ಆಗಬೇಕಾದ್ರೆ, ಸೊ ಇದೇ ಒಂದು ಬ್ಯಾಂಕ್ ನೀವೇನು ಡೀಟೇಲ್ಸ್ ಕೊಟ್ಟಿದ್ದೀರೋ ಅದೇ ಬ್ಯಾಂಕ್ ಅಕೌಂಟ್ಗೆ ರೀಕ್ಲೈಮ್ ಮಾಡ್ತಾರೆ. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಯಾರು ಅಪ್ಲೈ ಮಾಡ್ತಿದ್ದೀರೋ ಸೊ ಅವ್ರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇರೋದು ಉತ್ತಮ ಆಗುತ್ತೆ. ಇದೆಲ್ಲ ಡೀಟೇಲ್ಸ್ನ ಟೈಪ್ ಮಾಡಾದ ನಂತರ ನೆಕ್ಸ್ಟ್ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕೊಟ್ಟರೆ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳ್ತಿದ್ದಾರೆ. ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಸಿ ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಬರುತ್ತೆ. ನೀವು ಇಫ್ ಇನ್ ಕೇಸ್ ಏನಾದರೂ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿದರೆ ಸೊ ಆ ರಿಸರ್ವೇಷನ್ಸ್ ಡಾಕ್ಯುಮೆಂಟ್ ಬರುತ್ತೆ. ಅದನ್ನು ಬಿಟ್ಟು ಇನ್ ಜನರಲ್ ಎಲ್ಲರಿಗೂ ಸಹ ನಿಮ್ಮ ಫೋಟೋಸ್, ನಿಮ್ಮ ಥಂಬ್ನೈಲ್ ಆ್ಯಂಡ್ ದೆನ್ SSLC ಮಾರ್ಕ್ಸ್ ಕಾರ್ಡ್, ಜೊತೆಗೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟು ಆ್ಯಂಡ್ ದೆನ್ ನೀವು ರಿಸರ್ವೇಷನ್ಸ್ ಕ್ಲೈಮ್ ಮಾಡಿದ್ರೆ ನಿಮ್ಮ ರಿಸರ್ವೇಷನ್ಸ್ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಅಪಿಯರ್ ಆಗ್ತಾ ಹೋಗುತ್ತೆ. ಸೊ ನೀವು ಅಲ್ಲಿ ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಯಾವ ಫೈಲ್ನ ನೀವು ಚೂಸ್ ಮಾಡ್ತೀರಾ, ಇಲ್ಲಿ ಚೂಸ್ ಫೈಲ್ ಕೊಟ್ಟರೆ ಸೊ ಅದು ರೀಡೈರೆಕ್ಟ್ ತೊಗೊಳುತ್ತೆ ಎಲ್ಲಿ ಆ ಫೈಲ್ ಇದೆ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಅಪ್ಲೋಡ್. ಯು ಕ್ಯಾನ್ ಸಿ SSLC ಮಾರ್ಕ್ಸ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್, ಥಂಬ್, ಸಿಗ್ನೇಚರ್, ಸ್ಟಡಿ ಸರ್ಟಿಫಿಕೇಟ್ಸ್, ಎಲ್ಲ ಸ್ಟಡಿ ಸರ್ಟಿಫಿಕೇಟ್ಸು ಅಪ್ಲೈ ಮಾಡಾದ ನಂತರ ನಿಮಗೆ ಈ ಥರ ನೆಕ್ಸ್ಟ್ ಫಾರ್ಮ್ಯಾಟ್ ಬರುತ್ತೆ. ಸೊ ನೆಕ್ಸ್ಟ್ ಫಾರ್ಮ್ಯಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ದೆನ್ ಕೋರ್ಸ್ ಡೀಟೇಲ್ಸ್. ಯು ಕ್ಯಾನ್ ಸಿ ಕೋರ್ಸ್ ಡೀಟೇಲ್ಸ್. ಸೊ ಕೋರ್ಸ್ ಡೀಟೇಲ್ಸಲ್ಲಿ ಫಾರ್ ಎಕ್ಸಾಂಪಲ್ ನೀವು ಡಿಪ್ಲೊಮೊ CET ಲ್ಯಾಟ್ರಲ್ ಎಂಟ್ರಿಗೆ ಜಾಯ್ನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಡಿಪ್ಲೊಮೊ CET ಲ್ಯಾಟ್ರಲ್ ಎಂಟ್ರಿ, ದೆನ್ ಅಪ್ಲೈ ಕೊಟ್ಟರೆ ಸೊ ಯು ಕ್ಯಾನ್ ಸಿ ಡಿಪ್ಲೊಮೊ CET ಲ್ಯಾಟ್ರಲ್ ಎಂಟ್ರಿ ಇಂಜಿನಿಯರಿಂಗ್ ಅಂತ ಬರುತ್ತೆ. ಆರ್ ಯು ವರ್ಕಿಂಗ್ ಪ್ರೊಫೆಷ್ನಲ್? ಸೊ ನೀವು ವರ್ಕ್ ಮಾಡ್ತಿದ್ದೀರಾ? ಎಸ್ ಅಂದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ಸಿನ್ಸ್ ಎಲ್ಲರೂ ಹೊಸದಾಗಿ ಹಾಕೋದ್ರಿಂದ ನಾನು ನೋ ಅಂತ ಕೊಡ್ತಿದ್ದೀನಿ. ಆ್ಯಂಡ್ ದೆನ್ ಪ್ರಿಯಾರಿಟಿ ಫಾರ್ ಎಕ್ಸಾಮ್ ಸೆಂಟರ್. ಸೊ ಎಕ್ಸಾಮ್ ಸೆಂಟರ್ಗೆ ಪ್ರಿಯಾರಿಟಿ ಯಾವುದು? ಫಾರ್ ಎಕ್ಸಾಂಪಲ್ ಸೊ ಬ್ಯಾಂಗ್ಳೂರ್ ಇಸ್ ಫಸ್ಟ್ ಪ್ರಿಯಾರಿಟಿ ನನಗೆ. ಸೊ ನಾನು ಬ್ಯಾಂಗ್ಳೂರು ಕೊಟ್ಟಿದ್ದೀನಿ. ದೆನ್ ನಿಯರ್ ಬೈ ಯಾವುದಿದೆ? ಸೊ ನಿಮ್ಗೆ ಅಕಸ್ಮಾತ್ ಬ್ಯಾಂಗ್ಳೂರಲ್ಲಿ ಎಕ್ಸಾಮ್ ಸೆಂಟರ್ ಸಿಕ್ಕಲಿಲ್ಲ ಅಂದರೆ ನಿಮ್ಮ ನಿಯರ್ ಬೈ ಸೆಂಟ್ರ್ ಯಾವುದು? ಫಾರ್ ಎಕ್ಸಾಂಪಲ್ ಮೈಸೂರು, ನಾನು ಮೈಸೂರು ಕೊಟ್ಟಿದ್ದೀನಿ. ದಟ್ ವಿಲ್ ಬಿ ಮೈ ಸೆಕೆಂಡ್ ಪ್ರಿಯಾರಿಟಿ. ಆ್ಯಂಡ್ ದೆನ್ ಪ್ರಿಯಾರಿಟಿ ಕೊಟ್ಟಾದಮೇಲೆ ಸಬ್ಮಿಟ್ ಕೊಡಬೇಕಾಗುತ್ತೆ. ಸೇವ್ಡ್ ಸಕ್ಸಸ್ಫುಲಿ. ದೆನ್ ನೆಕ್ಸ್ಟ್ ಪೇಜ್. ಸೊ ನೆಕ್ಸ್ಟ್ ಈಸ್ ಯುವರ್ ಪೇಮೆಂಟ್. ಸೊ ಪೇ ಮಾಡಬೇಕಾದ್ರೆ ಹುಷಾರಾಗಿ ಪೇ ಮಾಡಿ. ಯು ಕ್ಯಾನ್ ಸಿ ಪೇ ನೌ. ಸೊ ಪೇ ನೌ ಅಂತ ಕೊಟ್ಟಿದ ತಕ್ಷಣ ಒನ್ಸ್ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಅಥವಾ ನಿಮ್ಮ ಯೂಸರ್ ID ಎಲ್ಲ ಚೆಕ್ ಮಾಡಬೇಕಾಗತ್ತೆ. ಪೇಗೆ ಬಂದಾಗ ವೆರಿ ಇಂಪಾರ್ಟೆಂಟ್, ಸಡನ್ನಾಗಿ ಯಾರೂ ಪೇ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಒನ್ಸ್ ನೀವೇನಾದರೂ ಪೇ ಮಾಡಿ ರೆಸಿಪ್ಟ್ ತೊಗೊಂಡ್ಬಿಟ್ರೆ ನೀವೇನಾದರೂ ಡಾಕ್ಯುಮೆಂಟಲ್ಲಿ ಎಡಿಟ್ ಮಾಡಬೇಕು ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಪೇ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಪೇ ಮಾಡಿ. ಯಾವುದೇ ರೀತಿಯಾದಂತಹ ತಪ್ಪು ನಾನು ಮಾಡಿಲ್ಲ. ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ದೀನಿ. ಪ್ರತಿಯೊಂದು ಡಾಕ್ಯುಮೆಂಟ್ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಕ್ಯಾಟಗರಿನ ಕರೆಕ್ಟಾಗಿ ರಿಸರ್ವೇಷನ್ಸ್ನ ನಾನು ಕ್ಲೈಮ್ ಮಾಡಿದ್ದೀನಿ. 100% ಶೋರ್ ಆದ್ರೂ ಒಂದಕ್ಕೆರಡು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಆದ ನಂತರನೇ ಪೇಮೆಂಟ್ ಮಾಡಿ. ಬಿಕಾಸ್ ಒನ್ಸ್ ನೀವು ಪೇಮೆಂಟ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಆದರೆ ನೀವು ಮತ್ತೆ ರೀಡೈರೆಕ್ಟ್ ಬಂದು ನಿಮ್ಮ ಅಪ್ಲಿಕೇಶನ್ಸ್ನ ಎಡಿಟ್ ಮಾಡೋದಕ್ಕಾಗಲ್ಲ. ಸೊ ಬಿ ಕೇರ್ಫುಲ್ ಪೇಮೆಂಟ್ ಆದಮೇಲೆ. ಓಕೆನಾ? ಸೊ ಯು ಕ್ಯಾನ್ ಸಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, UPI, QR ಕೋಡ್. ಸೊ ಎಲ್ಲನೂ ಅವೈಲಬಿಲಿಟಿ ಇದೆ. ಸೊ QR ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ಮೇಕ್ ಪೇಮೆಂಟ್. ಸೊ ಮೇಕ್ ಪೇಮೆಂಟ್ ಮೇಲೆ ಹೋಗಿದ ತಕ್ಷಣ 700 ಒಬ್ಬೊಬ್ರಿಗೆ ಒಂದೊಂದು ಥರ ಅಮೌಂಟ್ ಬರ್ತಾ ಹೋಗುತ್ತೆ ಬೇಸ್ಡ್ ಆನ್ ಯುವರ್ ಕ್ಯಾಟಗರೀಸ್. ಸೊ ಕ್ಯಾಟಗರಿ 2A ಆಗಿರ್ಬೋದು, SC ST ಆಗಿರ್ಬೋದು, OBC ಕ್ಯಾಟಗರಿಗಾಗಿರ್ಬೋದು, ಮೈನಾರಿಟಿಗಳಿಗಾಗಿರ್ಬೋದು. ಸೊ ಒಂದೊಂದು ಪ್ರೈಸ್ ಬರ್ತಾ ಹೋಗುತ್ತೆ. ಡೋಂಟ್ ವರಿ, ಪ್ರೈಸಸ್ ಡಿಫರ್ ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ. ಸೊ ಪ್ರೊಸೀಡ್ ವಿತ್ ಪೇಮೆಂಟ್. ಸೊ ಪೇಮೆಂಟಲ್ಲಿ ನಿಮಗೆ UPI ID ಹಾಕಬೇಕಾ? ಯು ಕ್ಯಾನ್ ಕ್ಲಿಕ್ ಯುವರ್ UPI ID, ಅಥವಾ ಸ್ಕ್ಯಾನಿಂಗು ಸಹ ನೀವು ಮಾಡ್ಬೋದು. ಸೊ ಸ್ಕ್ಯಾನಿಂಗ್ ಆದ ನಂತರ ಹೇಗೆ ಬರುತ್ತೆ ಅನ್ನೋದು ಸಹ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಯು ಕ್ಯಾನ್ ಸಿ ಸ್ಕ್ಯಾನ್ ಆಗಿದ ತಕ್ಷಣ ಸೊ ಒನ್ಸ್ ನಿಮ್ಮ ಪೇಮೆಂಟ್ ಕಟ್ ಆಗಿದ ತಕ್ಷಣ ಸೊ ಇಟ್ ಟೇಕ್ಸ್ ಸಮ್ ಟೈಮ್ಸ್. ಸೊ ಟೈಮ್ ಆಗಿದ ತಕ್ಷಣ ಯು ಕ್ಯಾನ್ ಸಿ ಸೊ ಪೇಮೆಂಟ್ ಆಗೋಗಿದೆ. ಯು ಕ್ಯಾನ್ ಸಿ ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಡೀಟೇಲ್ಸ್ ಆಗಿರ್ಬೋದು, ಪೇಮೆಂಟ್ ಸ್ಟೇಟಸ್, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್, ಪ್ಲೀಸ್ ಡೌನ್ಲೋಡ್ ಪೇಮೆಂಟ್ ರೆಸಿಪ್ಟ್ ಫಾರ್ ರೆಫರೆನ್ಸ್ ಆ್ಯಂಡ್ ಕ್ಲಿಕ್ ನೆಕ್ಸ್ಟ್ ಟು ಡೌನ್ಲೋಡ್ ಅಪ್ಲಿಕೇಶನ್ ಪ್ರಿಂಟ್. ಸೊ ಪೇ ಆಗಿದ ತಕ್ಷಣ ಕೆಲವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಟ್ ಟೇಕ್ಸ್ ವಿತಿನ್ 60 ಸೆಕೆಂಡ್ಸ್ ಒಳಗೆ ಆಗುತ್ತೆ. ಸೊ ಗಾಬರಿ ಆಗೋದೇನಾಗಿಲ್ಲ, ಆಗಿದ ತಕ್ಷಣ ಬರಬೇಕು ಅಂತ ಏನಿಲ್ಲ. ಸೊ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ಗಾಬರಿ ಆಗಬೇಡಿ. ಒನ್ಸ್ ಅದು ಕನ್ಫರ್ಮ್ ಆದಮೇಲೆ ಯು ಕ್ಯಾನ್ ಸಿ ಪ್ರಿಂಟ್. ಸೊ ಪ್ರಿಂಟ್ ತೊಗೊಳ್ಳೋದು ಬೆಸ್ಟು.
ಸೊ ಪ್ರಿಂಟ್ ಅಂತ ಕೊಟ್ಟಿದ ತಕ್ಷಣ ಯು ಕ್ಯಾನ್ ಸಿ ಈ ಥರದೊಂದು ಪ್ರಿಂಟ್ ಬರುತ್ತೆ. ಸೊ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಸೇವ್ ಮಾಡಾದಮೇಲೆ ಸೊ ನೆಕ್ಸ್ಟ್ ಸೊ ಇಟ್ ಸೀಮ್ಸ್ ಇಶ್ಯೂಸ್ ಇದೆ ಅಂತ ಹೇಳ್ತಿದೆ. ಸೊ ಡೋಂಟ್ ವರಿ, ಇಶ್ಯೂಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ಮತ್ತೆ ಲಾಗಿನ್ ಕೇಳ್ತಿದೆ, ಮತ್ತೆ ಲಾಗಿನ್ ಆಗೋಣ. ಸೊ ಲಾಗಿನ್ ಆದಮೇಲೆ ಏನು ತೋರಿಸುತ್ತೆ ವಿಲ್ ಸಿ. ಸೊ ಒನ್ಸ್ ಅಗೇನ್ ವಿಲ್ ಲಾಗಿನ್. ಸೊ ಲಾಗಿನ್ ಆಗಿದ ತಕ್ಷಣ ಮತ್ತೆ ಫಸ್ಟಿಂದ ಆಗುತ್ತೆ. ಸೊ ಡೋಂಟ್ ವರಿ, ಯಾರ್ದಾದ್ರೂ ಪೇಮೆಂಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜ್ ಕೊಟ್ಟರೆ ಈ ಥರ ಏನಾದರೂ ಎರರ್ ಬಂದರೆ ಯು ಕ್ಯಾನ್ ಫಸ್ಟಿಂದ ಹೋಗ್ಬೋದು. ಎಲ್ಲ ಡೀಟೇಲ್ಸು ಇರುತ್ತೆ ಆಲ್ರೆಡಿ. ಸೊ ನೆಕ್ಸ್ಟ್ ಕೊಡ್ತಾ ಹೋಗ್ಬೋದು. ಯು ಕ್ಯಾನ್ ಸಿ ಎಲ್ಲ ನಾನು ಅಪ್ಲೋಡ್ ಮಾಡಿರೋದ್ರಿಂದ. ಸೊ ಪೇಮೆಂಟ್ ಆದಮೇಲೂ ಸಹ ಯು ಕ್ಯಾನ್ ಎಡಿಟ್ ಮಾಡ್ಬೋದು. ಸೊ ಎನೇಬಲ್ ಮಾಡ್ತಿದ್ದಾರೆ. ಸೊ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ಸ್. ಸೊ ಫೈನಲ್ ಅಪ್ಲಿಕೇಶನ್ಸ್ನ ಪ್ರಿಂಟ್ ಮಾಡಾದಮೇಲೆ ಬಿ ಕೇರ್ಫುಲ್. ಸೊ ಫೈನಲ್ ಅಪ್ಲಿಕೇಶನ್ಸ್ನ ಪ್ರಿಂಟ್ ಮಾಡಾದಮೇಲೆ ನಿಮಗೆ ಈ ಥರ ಒಂದು ರೆಫರೆನ್ಸ್ ಬರುತ್ತೆ. ನೀವು ಎಲ್ಲ ಏನೇನು ಹಾಕಿದ್ದೀರಾ. ಸೊ ಯು ಕ್ಯಾನ್ ಸಿ ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ಮ್, ಜನರಲ್ ಡೀಟೇಲ್ಸ್, caste reservations claimed, income details, academic details, final copy, and then applied courses, exam centers. So this will be your final copy. Bank details, upload document list, and then declaration. So declarations saha ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಒನ್ಸ್ ಡಿಕ್ಲರೇಷನ್ಸ್ನ ನೀವು ಓದ್ಕೊಳ್ಳಿ. ವಿ ಡಿಕ್ಲೇರ್ ದಟ್ ದ ಇನ್ಫಾರ್ಮೇಷನ್ ಫರ್ನಿಶ್ಡ್ ಥ್ರೂ ಆನ್ಲೈನ್ ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಅವರ್ ನಾಲೆಡ್ಜ್ ಆ್ಯಂಡ್ ಬಿಲೀಫ್. We have read the instructions carefully hosted on the Karnataka Examinations Authority website. Information's bulletin for filling up online applications. In case any of the information furnished online by us is found to be false or incorrect, we are also liable for actions that the state government or the Karnataka Examinations Authority may take against us in this regard. So ಅಕಾರ್ಡಿಂಗ್ ಟು ದಿಸ್ ಇದ್ರ ಪ್ರಕಾರ ಫೈನಲ್ ಕಾಪಿ ಪ್ರಕಾರ ಏನು ಹೇಳ್ತಿದ್ದಾರೆ ಅಂದರೆ, ಸೊ ನಾವು ಏನು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವೋ ಸೊ ಅದು ಬೆಸ್ಟ್ ಆಫ್ ನನ್ನ ನಾಲೆಜಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕರೆಕ್ಟಾಗಿದೆ. ಸೊ ಇನ್ ಕೇಸ್ ಏನಾದರೂ ನೀವು ಫಾಲ್ಟ್ ಕಂಡಿಡ್ದಲ್ಲಿ ಸೊ ಯು ಕ್ಯಾನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಹಸ್ ಅನ್ನೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಸಿ ನಿಮ್ಮ ತಮ್ಮ ಇಂಪ್ರೆಷನ್ಸು ಇಲ್ಲಿ ಬರುತ್ತೆ, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ಸು ಸಹ ಇಲ್ಲಿ ಬರುತ್ತೆ. ಸೊ ಇದನ್ನು ನೀವು ಪರ್ಟಿಕ್ಯುಲರ್ ಆಗಿ ಡೌನ್ಲೋಡ್ ಮಾಡಿ ಇಟ್ಕೊಬೇಕಾಗುತ್ತೆ. ಬಿಕಾಸ್ ನೆಕ್ಸ್ಟು ನಿಮಗೆ ಲಿಸ್ಟ್ಗಳು ಬಿಟ್ಟಾಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನೀವು ಪ್ರಿಂಟೌಟ್ ತೆಗೆದು ಇಟ್ಕೊಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫೈನಲ್ ಪ್ರಿಂಟ್ ಅಪ್ಲಿಕೇಶನ್ಸ್ನ ಕೊಟ್ಟಾಗ ಸೊ ಅದಾದ ನಂತರನೂ ನೀವು ಫರ್ದರ್ ಎನೇಬಲ್ ಮಾಡೋಂಗಿದ್ರೆ ಮೀನ್ಸ್ ನೆಕ್ಸ್ಟು ಯಾರೆಲ್ಲ ಇಲ್ಲ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಲ್ಲ ಅಥವಾ ಕೆಲವೊಂದು ಚೇಂಜಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಎಡಿಟಿಂಗ್ ಲಿಂಕನ್ನು ಎನೇಬಲ್ ಮಾಡ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿನ. ಸೊ ಆ ಸಂದರ್ಭದಲ್ಲಿ ನೀವು ಹೋಗಿ ಎಡಿಟ್ನ ಮಾಡ್ಕೊಬೋದು. ಸೊ ಇದಿಷ್ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ DCET 2024 ಅಪ್ಲಿಕೇಶನ್ಸ್ ಹಾಕೋದು ಹೇಗೆ ಅಂತ. ಸೊ ಇವಾಗ ಮೇನ್ ಏನು ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಫೋಟೋಸ್ ಇದೆ ಆ್ಯಂಡ್ ದೆನ್ ತಮ್ಮ ಇಂಪ್ರೆಷನ್ಸ್ ಇದೆ, ನನ್ನ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಇದೆ. ಸೊ ಇದನ್ನೆಲ್ಲ
ನಾನು ವಿತಿನ್ 50 ಸೈಜಲ್ಲಿ ಕಂಪ್ರೆಸ್ ಮಾಡೋದು ಹೇಗೆ, ಸೊ ಕಂಪ್ರೆಸ್ ಮಾಡೋದು ಹೇಗೆ ಅನ್ನೋದು ಸಹ ನಾನು ಹೇಳ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಆನ್ಲೈನ್ ಗೂಗಲ್ಗೆ ಹೋದರೆ ನೀವು ಕಂಪ್ರೆಸ್ MPRES ಕಂಪ್ರೆಸ್ JPJ, ಸೊ JPJ ಫಾರ್ಮೇಟಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಂಪ್ರೆಸ್ JPJ. ಸೊ JPJ ಬಂದರೆ ಯು ಕ್ಯಾನ್ ಸಿ I love IMG. ಸೊ ಈ iloveimg.com, ಸೊ ಈ ಒಂದು ವೆಬ್ಸೈಟ್ ಇಸ್ ಗುಡ್. ಸೊ ಇಲ್ಲಿ ಹೋಗಿ ನೀವು ಸೆಲೆಕ್ಟ್ ಇಮೇಜ್ನ ಕೊಡಬೇಕಾಗತ್ತೆ. ಸೊ ಸೆಲೆಕ್ಟ್ ಇಮೇಜ್ ಕೊಟ್ಟರೆ ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಇಮೇಜ್ ಕೊಡ್ತೀನಿ, ಸೆಲೆಕ್ಟ್ ಇಮೇಜ್, ಓಪನ್. ಸೊ ಓಪನ್ ಆಗಿದ ತಕ್ಷಣ ಕಂಪ್ರೆಸ್ ಇಮೇಜ್. ಸೊ ಕಂಪ್ರೆಸ್ ಇಮೇಜ್ ಕೊಟ್ಟರೆ ಯು ಕ್ಯಾನ್ ಸಿ ಇಲ್ಲಿ ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ಇದು ಕಂಪ್ರೆಸ್ಡ್ ಆಗಿರತಕ್ಕಂಥದ್ದು, ಹಾಗಾಗಿ ತುಂಬ ಕಂಪ್ರೆಸ್ ಏನಾಗಿಲ್ಲ. ಸೊ ನಿಮಗೆ ಇನ್ನೂ ಫರ್ದರ್ ಕಂಪ್ರೆಸ್ ಬೇಕು ಅಂದರೂ ಸಹ ನೀವು ಮಾಡ್ಕೊಬೋದು. ಯು ಕ್ಯಾನ್ ಸಿ 35 KB ಇದ್ದಿದ್ದು 34 KB ಆಗುತ್ತೆ. ಸೊ ನೀವೇನಾದರೂ ಲಾರ್ಜ್ ಫೈಲ್ ಅಪ್ಲೋಡ್ ಮಾಡಿದ್ರೆ ಇನ್ನೂ ಕಂಪ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಡೌನ್ಲೋಡ್ನ ನೀವು ಇಲ್ಲಿ ಕೊಡ್ಬೋದು. ಸೊ ಹಾಗಾಗಿ ಡೌನ್ಲೋಡ್ ಹೋಗುತ್ತೆ. ಸೊ ಇದು JPJ ಫಾರ್ಮ್ಯಾಟ್ಗೆ ಕಂಪ್ರೆಸ್ ಮಾಡುವಂಥದ್ದು. ನೆಕ್ಸ್ಟ್ ನಾನು ಇವಾಗ PDF ಕಂಪ್ರೆಸ್ ಮಾಡಬೇಕು. ಸೊ ನನ್ನ ಹತ್ರ ಆಲ್ರೆಡಿ PDF ಇದೆ, PDF ಕಂಪ್ರೆಸ್ ಮಾಡ್ಬೋದು. ಅಥವಾ ನನ್ನ ಹತ್ರ ಫೋಟೋಸ್ ಇದೆ, ನನ್ನ SSLC ಮಾರ್ಕ್ಸ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟ್ಸು, ಫೋಟೋಸ್ ಇದೆ, ನಾನು PDFಗೆ ಹೇಗೆ ಕನ್ವರ್ಟ್ ಮಾಡಲಿ. ಸೊ ಈ ಡೌಟ್ಸ್ ಇದ್ದರೆ ಸೊ ಯು ಕ್ಯಾನ್ ಗೋ ಟು ಗೂಗಲ್ ಆ್ಯಂಡ್ ದೆನ್ ಟೈಪ್ I love PDF. ಸೊ I love PDF ಮೇಲೆ ಟೈಪ್ ಮಾಡಿದ್ರೆ ಯು ಕ್ಯಾನ್ ಸಿ I love PDF ಅನ್ನೋದೊಂದು ವೆಬ್ಸೈಟ್ ಮೇಲೆ ಹೋದರೆ ಸೊ ಇದರಲ್ಲಿ ನೀವು ಎಲ್ಲನೂ ಸಹ ಈಸಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ನಿಮ್ಮ ಹತ್ರ JPJ ಫಾರ್ಮ್ಯಾಟಲ್ಲಿರುತ್ತೆ, ಅದನ್ನು ನೀವು PDFಗೆ ಕಂಫರ್ಟ್ ಮಾಡ್ಬೋದು. ಸೊ ಇಲ್ಲಿ JPJ to PDF. ಸೊ JPJ to PDF ಅಂದರೆ ನಿಮ್ಮ ಫೋಟೋಸ್ ಇರೋದನ್ನು PDF ಆಗುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ನಾನು ಫಾರ್ ಎಕ್ಸಾಂಪಲ್ PDF ಮಾಡಬೇಕು ಅಂದರೆ ಸೊ ಕ್ಲಿಕ್ ಕನ್ವರ್ಟ್ ಟು PDF. ಸೊ PDFಗೆ ಕನ್ವರ್ಟ್ ಆಗುತ್ತೆ ಆ್ಯಂಡ್ ದೆನ್ ನಾವು ಡೌನ್ಲೋಡ್ನ ಮಾಡ್ಕೊಬೋದು. ಬೇಡ ನನಗೆ PDF ಆಲ್ರೆಡಿ ಇದೆ, ಸೊ ನಾನು ಕಂಪ್ರೆಸ್ ಮಾಡಬೇಕು. ಸೊ ಕಂಪ್ರೆಸ್ PDF, ಯು ಕ್ಯಾನ್ ಸಿ ಕಂಪ್ರೆಸ್ PDF. ಸೊ ಸೆಲೆಕ್ಟ್ PDF ಮೇಲೆ ಹೋಗಬೇಕು. ಸೊ ಯಾವುದಾದ್ರೂ ಒಂದು PDF ತೊಗೊಂಡು ನೀವು ಕಂಪ್ರೆಸ್ನ ಮಾಡ್ಬೋದು. ಕಂಪ್ರೆಸ್ PDF ಕಂಪ್ರೆಸ್ ಆಗಿದೆ 31 KB ಇದ್ದಿದ್ದು. ಸೊ ಇದು ಆಲ್ರೆಡಿ ಕಂಪ್ರೆಸ್ ಆಗಿರೋದ್ರಿಂದ ಸೊ ಅದಕ್ಕೆ ಸ್ಮಾಲ್ ಕಂಪ್ರೆಸ್ ಅಷ್ಟೇ ತೋರಿಸ್ತದೆ. ಸೊ ಮ್ಯಾಕ್ಸಿಮಮ್ ಕಂಪ್ರೆಸ್ ಆಲ್ರೆಡಿ ಮಾಡಿದೆ. ಸೊ ಇದು ನೀವು JPJ ಇರೋದನ್ನ PDF ಕನ್ವರ್ಟ್ ಮಾಡ್ಬೋದು, JPJನ ಕಂಪ್ರೆಸ್ಸು ಮಾಡ್ಬೋದು, ಹಾಗೆ PDF ಇಲ್ಲಿರೋದನ್ನು ಕಂಪ್ರೆಸ್ಸು ಸಹ ಮಾಡ್ಬೋದು. ಸೊ ಬಿ ಕೇರ್ಫುಲ್. ಒನ್ಸ್ ನೀವು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಪ್ರತಿಯೊಂದು ಡೀಟೇಲ್ಸು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಕಂಪ್ರೆಸ್ ಮಾಡೋದು ಹೇಗೆ ಅನ್ನೋದನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಸಹ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ, ಇನ್ನೂ ನಾನು ಹಲವಾರು ಇಶ್ಯೂಸ್ನ, ನಾನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀನಿ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಅವರ್ TTT ಅಕಾಡೆಮಿ. ಸೊ TTT ಅಕಾಡೆಮಿ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಸೊ ಲೆಟ್ಸ್ ಸಿ. ಸೊ ಯಾರೆಲ್ಲ ಮತ್ತೆ DCET 2024 ಅಪ್ಲಿಕೇಶನ್ಸ್ ಇಶ್ಯೂಸ್ ಬರ್ತಿದೆ ಅಂತ ಗೊತ್ತಾಗ್ತಿದೆ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ್ TTT ಅಕಾಡೆಮಿ. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.